ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 4. ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಇದರ ಅನುವಾದ: ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮನರಾದ ಅನೇಕ ವೀರ ಬಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ ಎಂದು ದುರ್ಯೋಧನನು ಹೇಳುತ್ತಾನೆ. ಇದರ ಭಾವಾರ್ಥ: ಯುದ್ಧದಲ್ಲಿ ಭೀಮ ಮತ್ತು ಅರ್ಜುನರಂತೆ ಕೌರವರ ಸೈನ್ಯದಲ್ಲಿಯೂ ಕೂಡ ಅನೇಕ ವೀರ ಮಹಾ ಬಿಲ್ಲುಗಾರರು ಇದ್ದರು. ಆದರೆ ದುರ್ಯೋಧನನು ಈಗ ಪಾಂಡವರ ಕಡೆಯ ಮಹಾನ್ ಯೋಧರನ್ನು ಪಟ್ಟಿ ಮಾಡುತ್ತಾನೆ. ಭೀಮ, ಅರ್ಜುನ ಅತ್ಯಂತ ಬಲಿಷ್ಠರು ಮತ್ತು ಉಳಿದವರು ಕೂಡ ಸರಿ ಸಮಾನವಾದವರು ಎಂದು ಹೇಳುತ್ತಾನೆ. ಇಲ್ಲಿ ದುರ್ಯೋಧನನು ಹೆಸರಿಸುವ ಯೋಧರ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಯುಯುಧನ. ಈತ ಒಬ್ಬ ಯಾದವ ಕುಲದ ಮಹಾಯೋಧ ಮತ್ತು ಪರಮಾತ್ಮ ಶ್ರೀಕೃಷ್ಣನ ಸಾರಥಿ. ಈತನನ್ನು ಸಾತ್ಯಕಿ ಕೂಡ ಎಂದು ಕರೆಯುತ್ತಾರೆ. ಎರಡನೆಯದಾಗಿ ವಿರಾಟ. ಮತ್ಸ್ಯರ ರಾಜ. ಪಾಂಡವರು ತಮ್ಮ ವನವಾಸದ 13ನೇ ವರ್ಷದಲ್ಲಿ ವಿವಿಧ ವೇಷಗಳನ್ನು ಧರಿಸಿ ಅವನ ರಾಜ್ಯದಲ್ಲಿ ಅಜ್ಞಾತವಾಸಿಯಾಗಿ ವಾಸಿಸುತ್ತಿದ್ದರು. ವಿರಾಟನ ಮಗಳು ಉತ್ತರೆಯು ಅರ್ಜುನನ ಮಗನಾದ ಅಭಿಮನ್ಯುವನ್ನು ಮದುವೆಯಾಗುತ್ತಾಳೆ ಮತ್ತು ಪರೀಕ್ಷಿತನಿಗೆ ತಾಯಿಯಾಗುತ್ತಾಳೆ. ಪರೀಕ್ಷಿತನು ಯುಧಿಷ್ಠಿರನ ನಂತರ ಹಸ್ತಿನಾಪುರದ ಸಿಂಹಾಸನವನ್ನು ಏರಿದನು. ವಿರಾಟ ಮತ್ತು ಅವನ 3 ಪುತ್ರರು ಯುದ್ಧದಲ್ಲಿ ಮರಣ ಹೊಂದುತ್ತಾರೆ. ಮೂರನೇದಾಗಿ ದ್ರುಪದ. ಪಾಂಚಾಲರ ರಾಜ ಮತ್ತು ಮಹಾರಥ. ದ್ರೋಣನ ತಂದೆ ಭಾರದ್ವಾಜನಿಂದ ಬಿಲ್ವಿದ್ಯೆಯನ್ನು ಕಲಿತವನು. ದ್ರೋಣ ಮತ್ತು ದ್ರುಪದ ಸ್ನೇಹಿತರಾಗಿದ್ದರು. ದ್ರುಪದ ರಾಜನಾದ ನಂತರ ದ್ರೋಣರು ಬಡತನದಲ್ಲಿದ್ದರು. ಆಗ ದ್ರೋಣರು ಸ್ನೇಹಿತನೆಂದು ಭಾವಿಸಿ ದ್ರುಪದನ ಹತ್ತಿರ ಸಹಾಯ ಕೇಳುತ್ತಾರೆ. ಆದರೆ ದ್ರುಪದ ಅವರು ಸಹಾಯ ಮಾಡುವುದಿಲ್ಲ. ಇದರಿಂದಾಗಿ ದ್ರೋಣರು ಪಾಂಡವರನ್ನು ಮತ್ತು ದ್ರುಪದನನ್ನು ಸೆರೆ ಹಿಡಿಯುವಂತೆ ಮಾಡುತ್ತಾರೆ. ಪ್ರತೀಕಾರಕ್ಕಾಗಿ ಯಜ್ಞವನ್ನು ಮಾಡುತ್ತಾನೆ. ಆಗ ಆತನಿಗೆ ದೃಷ್ಟದ್ಯುಮ್ನ ಮತ್ತು ಮಗಳಾಗಿ ದ್ರೌಪದಿ ಜನಿಸುತ್ತಾರೆ. ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದೃಷ್ಟದ್ಯುಮ್ನನು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ. ಆದರೆ ಆತಂಕವನ್ನುಂಟು ಮಾಡಬಲ್ಲ ಇತರರು ಅನೇಕರಿದ್ದರು. ಅವರಲ್ಲಿ ಪ್ರತಿಯೊಬ್ಬರೂ ಭೀಮಾರ್ಜುನರಷ್ಟೇ ಶಕ್ತಿಶಾಲಿಗಳಾಗಿದ್ದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನು ಅವರ ಹೆಸರುಗಳನ್ನು ಹೇಳುತ್ತಾನೆ. ಅವನಿಗೆ ಭೀಮಾರ್ಜುನರ ಶಕ್ತಿಯು ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸುತ್ತಾನೆ.